ಕಾಫಿ ಆರೋಗ್ಯಕ್ಕೆ ಎಷ್ಟು ಕೆಟ್ಟದ್ದು ಅಂತ ಹೇಳಿದ್ರು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಸ್ಟ್ರಾಂಗ್ ಕಾಫಿ ಕುಡಿತಾ ಇದ್ದರೆ ನನಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ. ನಿಮಗೂ ಹಂಗೇನಾ? ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತಂದರೆ ತಿಳಿಸಿ. ದೋಸೆ ಹಿಟ್ಟನ್ನ ರುಬ್ಬಿಟ್ಟಿದ್ದೆ ನೆನ್ನೆನೇ. ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಪಾತ್ರೆಗೆ ತೊಗೊಂಡು ಅದಕ್ಕೊಂದು ಅರ್ಧ ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಈ ಕಡೆ ಸ್ಟ್ರಾಂಗಾಗಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಒಂದು 10 ನಿಮಿಷ ರಿಲ್ಯಾಕ್ಸ್ ಆದಮೇಲೆ ಸ್ವಲ್ಪ ಫ್ರಿಡ್ಜೆಲ್ಲ ಕ್ಲೀನ್ ಮಾಡೋದಿತ್ತು. ನಮ್ಮ ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ನಾವೇ ರೆಸ್ಟ್ ತೊಗೋಬೇಕು, ನಮಗೆ ನಾವು ಟೈಮ್ ಕೊಟ್ಕೋಬೇಕು. ಇಲ್ಲ ಅಂತಂದರೆ ನಮಗೆ ರೆಸ್ಟ್ ಅನ್ನೋದೇ ಇರೋದಿಲ್ಲ. ದಿನನಿತ್ಯ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಕೆಲಸ ನಮ್ಮನ್ನು ಬಿಡೋದಿಲ್ಲ. ನಾವು ಕೆಲಸನ ಬಿಡಬೇಕು ಅಂತ ಮನ್ಸು ಮಾಡಿಕೊಂಡು ರೆಸ್ಟ್ ಮಾಡಬೇಕು. ಹಂಗೆ ನೆನ್ನೆ ನಾನು ರಿಲ್ಯಾಕ್ಸ್ ಮಾಡಿಕೊಂಡು ಸ್ವಲ್ಪ ಇವತ್ತು ಫ್ರಿಡ್ಜಿಂದು ಎಲ್ಲ ಒಳಗಡೆ ನಾನು ಏನೇನು ಮೆಸ್ಸಿ ಮಾಡಿ ಇಟ್ಕೊಂಡಿದ್ನೋ ಅದನ್ನೆಲ್ಲ ತೆಗೆದಿಟ್ಟು ಸ್ವಲ್ಪ ನಿಂಬೆಹಣ್ಣಿನ ರಸ, ಒಂದು ಚಿಟಿಕೆ ಉಪ್ಪು ಹಾಕಿ ಕ್ಲೀನಾಗಿ ಒರೆಸ್ಬಿಟ್ರೆ ಗಮ್ಮಂತ ಇರುತ್ತೆ ಫ್ರಿಡ್ಜು. ಯಾವುದ್ಯಾವುದೋ ಕೆಮಿಕಲ್ ಹಾಕಿ ಒರೆಸೋದಕ್ಕಿಂತ, ಯಾಕೆಂದರೆ ಫ್ರಿಡ್ಜಲ್ಲಿ ನಾವು ಇಡೋದೆಲ್ಲ ಅಡುಗೆ ಪದಾರ್ಥಗಳಲ್ವಾ, ಸೈಡ್ ಎಫೆಕ್ಟ್ ಆದರೂ ಆಗ್ಬೋದು. ನಿಂಬೆಹಣ್ಣಿನ ರಸದಲ್ಲಿ ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಸೋಡಾನ ಹಾಕಿ ಕ್ಲೀನಾಗಿ ಒರೆಸ್ಕೊಂಡ್ರೆ ಫ್ರೆಶ್ ಆಗೂ ಇರುತ್ತೆ, ಪರಿಮಳನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇನ್ನು ಈ ಕಡೆ ತರಕಾರಿ ಎಲ್ಲ ಹಾಕಿ ಕುರ್ಮಾ ಮಾಡೋಣ ದೋಸೆಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ, ಸೋಂಪು ಕಾಳು, ಚಕ್ಕೆ, ಲವಂಗ, ಪಲಾವ್ ಎಲೆ, ಒಂದೆರಡು ಏಲಕ್ಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಸಣ್ಣ ಉರಿಲಿ ಫ್ರೈ ಮಾಡಿಕೊಂಡು ಗಮ್ಮನ ತನಕ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೀಡಿಯಮ್ ಸೈಜ್ದು, ಅದನ್ನು ಹಾಕಿ ಆಮೇಲೆ ಕ್ಯಾರೆಟ್, ಬೀನ್ಸ್, ಬಟಾಣಿ, ಕ್ಯಾಪ್ಸಿಕಮ್, ಬದನೆಕಾಯಿ ಇಷ್ಟೆಲ್ಲ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದನ್ನ ಹಾಕಿ ಒಂದು ಚಿಟಿಕೆ ಉಪ್ಪು ಹಾಕಿ ಫ್ರೈ ಆದಮೇಲೆ ಕಾಯಿ, ಒಂದೆರಡು ಗೋಡಂಬಿ, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೆ. ಆ ಪೇಸ್ಟ್ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಅಗತ್ಯಕ್ಕೆ ತಕ್ಕಷ್ಟು ಬಿಸಿನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಇಷ್ಟನ್ನು ಹಾಕಿ ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ಆಮೇಲೆ ಮುಚ್ಚಳ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಗರಂ ಮಸಾಲ, ಒಂದು 1/4 ಸ್ಪೂನು ಮತ್ತು ಫ್ರೆಶ್ ಆಗಿ ಹೆಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಮುಚ್ಚಿಟ್ಬಿಟ್ರೆ ಒಳ್ಳೆ ಕುರ್ಮಾ ರೆಡಿ ಆಗುತ್ತೆ. ಇದು ಚಪಾತಿಗೆ, ದೋಸೆಗೆ, ಪೂರಿಗೆ ಎಲ್ಲ ಒಳ್ಳೆ ಬೆಸ್ಟ್ ಕಾಂಬಿನೇಷನು. ಒಂದು ಟಿಪ್ ಏನಪ್ಪ ಅಂತಂದರೆ, ಯಾವುದೇ ಅಡುಗೆ ಆಗಲಿ ನಾವು ಮಾಡಾದ್ಮೇಲೆ ಒಂದು 10 ರಿಂದ 15 ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡಿದ್ಮೇಲೆ ಮುಚ್ಚಿಟ್ಬಿಟ್ಟು ಆಮೇಲೆ ನಾವು ತಿನ್ನೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಹಂಗೆ ನಾನು ದೋಸೆಯಿಂದ ನೆನ್ನೆ ಒಂದೆರಡು ದೋಸೆ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಅದ್ರ ಮೇಲೆ ಸ್ವಲ್ಪ ಸಕ್ಕರೆ ಉದುರಿಸ್ಬಿಟ್ಟು ಮತ್ತು ಉಪ್ಪಿನಕಾಯಿ ರಸ, ಅದನ್ನು ನಾವು ಕೆಂಪು ಚಟ್ನಿ ಬದಲು ಉಪ್ಪಿನಕಾಯಿ ರಸನೂ ಸ್ಪ್ರೆಡ್ ಮಾಡಿ ತಿಂತಾಯಿದ್ರೆ ಹುಳಿಯಾಗಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಾನು ನಿನ್ನೆ ರಾತ್ರಿ ಆ ರೀಲ್ನ ಶೇರ್ ಮಾಡ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಆ ಥರ ಯಾವಾಗಲಾದರೂ ಒಂದ್ಸರಿ ಮಾಡ್ಕೊಂಡು ತಿಂದರೆ ಒಂಥರ ನಮಗೆ ನಾಲ್ಗೆಗೆ ಹಿತ ಅಂತ ಅನಿಸುತ್ತೆ. ಹಂಗಂದರೆ ಯಾವಾಗಲೂ ತಿಂದರೆ ಅದು ಆರೋಗ್ಯಕ್ಕೆ ತೊಂದರೆ, ಸಕ್ಕರೆ ಅಷ್ಟೆಲ್ಲ ಹಾಕಿ. ಯಾವಾಗಲೂ ಅಪರೂಪಕ್ಕೆ ಒಂದ್ಸರಿ ಆ ಥರ ಮಾಡ್ಕೊಂಡು ತಿಂದರೆ ಹೋಮ್ ಮೇಡು ಅದು ಟೇಸ್ಟಿಯಾಗಿ ತಿನ್ಬೋದು. ಆ ಥರ ಮಾಡ್ಕೊಂಡು ತಿಂದರೆ ನೋಡಿ, ಪ್ರೀವಿಯಸ್ ರೀಲಲ್ಲಿ ಹಾಕಿದ್ದೀನಿ ನಾನು.